ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. 2025 ವರ್ಷಫಲ ನೋಡ್ತಿದ್ವಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 2025 ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಅಷ್ಟಮ ಶನಿ ಬಂದು ಹೋಗ್ತಾ ಇದೆ. ಅಷ್ಟಮ ಶನಿ ಬಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಭಾಗ್ಯ ಶನಿಯಾಗಿ ಬರ್ತಾರೆ. ಭಾಗ್ಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಇದೊಂದು ಅದ್ಭುತವಾದ ಕಾಲ. ಹಾಗೆ 8ನೇ ಮನೆಗೆ ರಾಹು ಬರ್ತಾರೆ, 2ನೇ ಮನೆಗೆ ಕೇತು ಬರ್ತಾರೆ. 8ನೇ ಮನೆಗೆ ರಾಹು ಬರೋದ್ರಿಂದ ಹೆಲ್ತ್ ವೈಸ್ ನಿಮಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕೇತು 2ನೇ ಮನೆಗೆ ಬರ್ತಾರೆ. 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿಗೆ ಕೇತುಗೆ ಲಿಂಕ್ ಕಟ್ ಆಗುತ್ತೆ. ಅದರಿಂದ ನೀವು ಯಾರೆಲ್ಲ ಸಬ್ಜೆಕ್ಟ್ನ ಸಾಕಷ್ಟು ಬ್ಯಾಕ್ ಮಾಡಿಕೊಂಡು ಹರಿಯರ್ ಏನಾದ್ರು ಉಳಿಸ್ಕೊಂಡಿದ್ರೆ ಆ ಸಬ್ಜೆಕ್ಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀರಾ. ಹಾಗೆ ಕ್ಯಾಂಪಸ್ ಇಂಟರ್ವ್ಯೂವಲ್ಲಿ ನೀವು ಸೆಲೆಕ್ಷನ್ ಆಗಿ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ. ಅದೇ ರೀತಿಯಲ್ಲಿ ಜಾಬ್ ಇವಾಗ ಯಾರು ಮಾಡ್ತಿದ್ರೆ ನಿಮಗೆ ಸ್ಯಾಲ್ರಿ ಇಂಕ್ರಿಮೆಂಟ್ ಜೊತೆಗೆ ಪ್ರಮೋಷನ್ ಅನ್ನೋದು ಇರುತ್ತೆ. ಹೊರದೇಶ ಹೋಗೋ ಯೋಗ ಮಕರ ರಾಶಿಗೆ ಹೇಳಿದ್ದೆ. ಅದೇ ರೀತಿ ಕಟಕ ರಾಶಿಯವರಿಗೂ ಇದೆ. 12ನೇ ಮನೆಯಲ್ಲಿ ಗುರು ಬರೋದ್ರಿಂದ ಇವ್ರಿಗೂ ಹೊರದೇಶಕ್ಕೆ ಹೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಇನ್ನೊಂದು ವಿಚಾರ, ಕಟಕ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಡಿಲೇ ಆಗ್ತಿತ್ತೋ ಈ ವರ್ಷ ನಿಮಗೆ ಮದುವೆ ನಡೆಯುತ್ತೆ. ಯಾಕಂದರೆ 8ನೇ ಮನೆ ಬಂದು ಮಾಂಗಲ್ಯ ಸ್ಥಾನಕ್ಕೆ ಗುರು ಬಂದು ನೋಡೋದ್ರಿಂದ ನಿಮಗೆ ಖಂಡಿತ ಮದುವೆ ಆಗೇ ಆಗುತ್ತೆ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನಿಮಗೆ ಖಂಡಿತ ಸಿಗ್ತಾರೆ. ಮನೆ ಕಟ್ಟೋಂಥ ಯೋಗ ಇದೆ. ರಿಯಲ್ ಎಸ್ಟೇಟ್ ಅವರಿಗೆ ಇದೊಂದು ಅದ್ಭುತವಾದ ಕಾಲ. ಗೋಲ್ಡನ್ ಟೈಮ್. ಕರ್ಕಟಕ ರಾಶಿಯವರು, ಪುಷ್ಯ ನಕ್ಷತ್ರದವರು ಹಾಗೆ ಪುನರ್ವಸು ನಕ್ಷತ್ರದವರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ನಿಮಗಿದು ಒಂದು ಅದ್ಭುತವಾದ ಕಾಲ. ಏನಕ್ಕೆ ಅಂದರೆ ಗುರು ಮತ್ತು ಕುಜ ಕನೆಕ್ಟ್ ಆಗ್ತಾರೆ. ಮೇ ತಿಂಗಳಲ್ಲಿ ಗುರು ಮತ್ತು ಕುಜ ಒಂದೇ ಮನೇಲಿ ಇರ್ತಾರೆ. ಆ ಟೈಮಲ್ಲಿ ನಿಮಗಿಂದು ಅದ್ಭುತವಾದ ಕಾಲ. ಸೊ ಕಟಕ ರಾಶಿಯವರಿಗೆ ಆಲ್ ಓವರ್ ಆಗಿ ನೋಡೋದಿದ್ರೆ ಭಾಗ್ಯಸ್ಥಾನದಲ್ಲಿ ಶನಿ ಇರೋದು ತುಂಬ ಒಳ್ಳೆಯದು. ದೈವ ಕಾರ್ಯಗಳಲ್ಲಿ ಭಾಳಷ್ಟು ಭಾಗಿಯಾಗ್ತೀರಾ. ದೈವ ಕಾರ್ಯಗಳಲ್ಲಿ ಬೋನ್ ಸಂಬಂಧಪಟ್ಟಿದ್ದು ನಿಮಗೇನಾರು ಒಂದು ತೊಂದರೆ ಬರುತ್ತೆ. ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ ಯಾರೆಲ್ಲ ದುಡ್ಡು ಕೊಡಬೇಕಿತ್ತೋ ಈ ವರ್ಷ ನಿಮಗೆ ಆ ದುಡ್ಡೆಲ್ಲ ನಿಮಗೆ ರಿಟರ್ನ್ ಆಗುತ್ತೆ. ತುಂಬ ಡಿಲೇ ಮಾಡ್ತಿದ್ರು ಅಂತ ಹೇಳ್ತಿದ್ರೆ ಈ ವರ್ಷ ನಿಮಗೆ ಬರೋ ದುಡ್ಡೆಲ್ಲ ನಿಮಗೆ ಬರುತ್ತೆ. ಎದುರ್ಕೊಳ್ಳೋ ಅವಶ್ಯಕತೆ ಬೇಡ. ಕಟಕ ರಾಶಿಯವರಿಗೆ ಓವರಾಲ್ ಆಗಿ ಎಲ್ಲ ಚೆನ್ನಾಗಿದೆ ಈ ವರ್ಷ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಬೋನ್ ಸಂಬಂಧಪಟ್ಟಿದ್ದು ನಿಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.